ಲೋಕಸಭೆಯಲ್ಲಿ ಭದ್ರತಾ ಲೋಪಕ್ಕೆ ದೊಡ್ಡ ಮಟ್ಟದ ಸಾಕ್ಷಿಯಾಗಿತ್ತು ಸಂಸತ್ತು. ಇನ್ನೊಂದು ಕಡೆಗೆ ಇಡೀ ಪ್ರಕರಣದ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ದೆಹಲಿ ಪೊಲೀಸರು. ಇನ್ನು ಈ ತನಿಖೆಯ ಜಾಡು ಹಿಡಿದು ಬಾಗಲಕೋಟೆಯ ಸಾಯಿ ಕೃಷ್ಣನನ್ನ ಕೂಡ ವಶಕ್ಕೆ ಪಡೆಯಲಾಗಿದೆ. ಕಾರಣ ಬಂಧಿತ ಮನೋರಂಜನ್ ಸ್ನೇಹಿತ ಸಾಯಿ ಕೃಷ್ಣ ಅನ್ನೋದು ತಿಳಿದು ಬಂದಿದೆ. ಸ್ಪ್ರೇ ಬಾಂಬ್ ದಾಳಿ ಪ್ರಕರಣಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದೆಹಲಿಯ ಪೊಲೀಸರು 5-6 ಜನ ಆರೋಪಿಗಳನ್ನು ಈಗಾಗಲೇ ಬಂಧಿಸಿರುವಂಥದ್ದು. ಆದರೆ ಅಂತಹ ಒಂದು ಪ್ರಕರಣ ಸದ್ಯ ಬಾಗಲಕೋಟೆಗೆ ಲಿಂಕ್ ಅನ್ನು ಹುಟ್ಟಿಸಿರ್ತಕ್ಕಂಥದ್ದು. ಅಂದರೆ ಮೈಸೂರಿನ ಮನೋರಂಜನ್ ಏನಿದ್ದಾರೆ, ಈಗ ಬಂಧನ ಆಗಿರ್ತಕ್ಕಂಥ ಮನೋರಂಜನ್ ಅವರು ಬಾಗಲಕೋಟೆಯ ಸಾಯಿ ಕೃಷ್ಣ ಜಗಲಿ ಅನ್ನುವಂಥ ವ್ಯಕ್ತಿ ಸ್ನೇಹಿತರಾಗಿದ್ದರು ಅನ್ನುವಂಥ ಕಾರಣಕ್ಕೆ ಈಗಾಗಲೇ ದೆಹಲಿ ಪೊಲೀಸರು ಈ ಬಾಗಲಕೋಟೆಗೆ ಬಂದು ಅವರನ್ನು ಸದ್ಯಕ್ಕೆ ವಶಕ್ಕೆ ತಗೊಂಡು ಹೋಗಿದ್ದಾರೆ. ಸ್ವತಃ ಅದರ ಬಗ್ಗೆ ಮಾತಾಡಲಿಕ್ಕೆ ಸಾಯಿ ಕೃಷ್ಣ ಅವರ ಸಹೋದರಿ ನಮ್ಮ ಜೊತೆಗಿದ್ದಾರೆ. ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ಮೇಡಮ್, ಎಲ್ಲಿಂದ ಪೊಲೀಸರು ಬಂದಿದ್ರು, ಏನೆಲ್ಲ ವಿಚಾರ? ಜಸ್ಟ್ ಡೆಲ್ಲಿಯಿಂದ ಬಂದಿದ್ರು. ನಾವು ವಿಚಾರಣೆಗೆ ಬಂದೀವಿ ಅಂತ ಹೇಳಿದ್ರು. ವಿಚಾರಣೆ ಮಾಡಿದ್ರು. ಸ್ವಲ್ಪ ಪ್ರೊಸೀಜರ್ ಸ್ವಲ್ಪ ಲಾಂಗ್ ಇದೆ, ಸೊ ನಾವು ಸ್ವಲ್ಪ ಡೆಲ್ಲಿ ಕರ್ಕೊಂಡು ಹೋಗ್ಬೇಕ ಅಂತಂತಂದ್ರು. ಆಯ್ತು, ಕರ್ಕೊಂಡು ಹೋಗ್ರಿ. ಯಾರ್ದು ಒಂದು ಕೆಟ್ಟ ಕೆಲಸ ಮಾಡ್ಯಾರ ಅಂದಮೇಲೆ ಅದು ಸರಿ ಹೋಗ್ಲಿ. ಅದು ಯಾರು ಎದಕ್ಕಿದು, ನನ್ನ ತಮ್ಮ ಅಂತೂ ಏನೂ ತಪ್ಪು ಮಾಡಿಲ್ಲ, ಇದ್ರಾಗ ಇನ್ವಾಲ್ವ್ನೂ ಇಲ್ಲ. ಈಗ 2008ರಿಂದ 2009ರವರೆಗೆ ಈ ಮನೋರಂಜನ್ ಅವರು BIT ಕಾಲೇಜಿನಲ್ಲಿ ಕಲಿಬೇಕಾದ್ರೆ ಪರಿಚಯ ಆಗುತ್ತೆ ಅಂತ ಅನ್ನುವಂಥ ಮಾಹಿತಿ ಪೊಲೀಸರು ಹೇಳಿರುವಂಥದ್ದು. ಏನು ಹೇಳ್ತೀರಾ ಮೇಡಮ್? ಆಸ್ ಎ ರೂಮ್ಮೇಟ್ 3 ಜನದಲ್ಲಿ ಮನೋರಂಜನ್ ಒಬ್ನ. ಸೊ ಅದ್ರ ಜೊತೆ ಇವ್ ಇದ್ದಂತೆ ಎನ್ಕ್ವೈರಿಗಂತ ಬಂದಿದ್ದು, ಮತ್ತೇನೂ ಇಲ್ಲ. ಅದನ್ನ ಬಿಟ್ಟು ಅವ್ನು ಮತ್ತೆ ಡ್ರಾಪ್ ಮಾಡಿದಂತ ಕೇಳಿನಿ ಇಷ್ಟೇ ನಾನು. ಈಗ ದೆಹಲಿ ಪೊಲೀಸರು ಬಂದು ನಿಮ್ಮ ತಮ್ಮನ್ನ ವಿಚಾರಣೆ ಕರ್ಕೊಂಡು ಹೋಗ್ಬೇಕಾದ್ರೆ ಏನಂತ ಹೇಳಿದ್ರಿ ಮೇಡಮ್? ವಿಚಾರಣೆಗೆ ಎಲ್ಲಿ ಕರ್ಕೊಂಡು ಹೋಗಿಲ್ರಿ ಅವ್ರು, ಮನೆಯೊಳಗೆ ವಿಚಾರಣೆ ಮಾಡಿದ್ದು. ಆಮೇಲೆ ಈ ಪ್ರೊಸೀಜರ್ ಮುಂದೆ ಇದ್ದು ಐತೆ ಅಂತ ಹೇಳಿ ಇದು ಕರ್ಕೊಂಡು ಹೋಗಿದ್ದಲ್ಲಿ, ಮತ್ತೇನು ಇದಿಲ್ಲ. ಅಂದರೆ ಡೈರಿಯಲ್ಲಿ ಮನೋರಂಜನ್ ಅವ್ರ ಡೈರಿಯಲ್ಲಿ ತಮ್ಮ ಸಹೋದರನ ಹೆಸರಿತ್ತು ಅನ್ನುವಂಥ ಕಾರಣಕ್ಕೆ, ಅಥವಾ ಅವ್ರ ಜೊತೆ ಫೋನ್ ಸಂಭಾಷಣೆ ಏನಾದರೂ ಆಗಿದ್ದಿದೆಯಾ, ಅಥವಾ ಅಂಥದ್ದೇನಾದರೂ ಪೊಲೀಸರು ಹೇಳಿದ್ರಾ? ಅವ ಎಲ್ಲರ ಜೊತೆನೂ ಫೋನ್ದಾಗ ಇರ್ಬೋದು, ಕಾಂಟ್ಯಾಕ್ಟ್ದಾಗ, ಹಂಗೆ ಇದು ಇರ್ಬೋದು. ಆದರೆ ಡೈರಿ ಒಳಗೆ ಅವ್ನ ಹೆಸರು ಐತಿ ಇದು ಐತಂತ ಎಲ್ಲೂ ತೋರ್ಸಿನೂ ಇಲ್ಲ, ನಮ್ಗೆ ಹೇಳಿನೂ ಇಲ್ಲ. ಸೊ ಇದು ಒಂದು ರಾಂಗ್ ಇದು ಕೊಡತ್ತೇವೆ ನೀವು. ಡೈರಿ ನಮ್ಗೆ ತೋರ್ಸಿನೂ ಇಲ್ಲ, ಅಲ್ಲಿ ಇದೂ ಇಲ್ಲ ನನ್ನ ತಮ್ಮನ ಹೆಸರು. ಪ್ರೊಸೀಜರ್ ಎನ್ಕ್ವೈರಿಗೆ ಅಂತ ಬಂದಿದ್ದಷ್ಟೇ, ಮತ್ತೇನಿಲ್ಲ. ತಮ್ಮ ಸಹೋದರ ಮನೆಯಲ್ಲಿ ಹೆಂಗಿರ್ತಿದ್ರು ತಾವು ನೋಡಿರ್ಬೋದು. ಈ ಬಾಂಬ್ ಸ್ಪ್ರೇ ದಾಳಿಗೂ ನಿಮ್ಮ ತಮ್ಮನವ್ರು ನೀವು ಸಣ್ಣವ್ರು ಇರ್ತಾಗಿಂತ ನೋಡಿರ್ತೀರಿ. ಏನು ಅನ್ಸುತ್ತೆ ಮೇಡಮ್ ಇದನ್ನು? ನನ್ನ ತಮ್ಮ ಇನ್ನೋಸೆಂಟ್, ಇದ್ರದ್ದು ಒಂದು ಗುಡ್ ಥಿಂಗ್ಸ್ ಭಾಳ ಮಾಡಿದ್ದಾನೋ. ಇದು ಒಂದು ಇದರದಿಂದ ಕೆಟ್ಟ ಹೆಸರು ಬಂದೈತಿ. ಸೂನ್ ಹಿಲ್ ಕಮ್ ವಿತ್ ದಿಸ್ ಆಸ್ ವಿತ್ ಗುಡ್ ನ್ಯೂಸ್. ಐ ಆಮ್ ವೇಟಿಂಗ್ ಫಾರ್ ಇಟ್. ಖಂಡಿತವಾಗ್ಲೂ ನಿಮ್ಮ ಬ್ರದರ್ ಇದರಿಂದ ದೋಷಮುಕ್ತರಾಗಿ ಹೊರಗೆ ಬರ್ತಾರೆ ಅನ್ನುವಂಥದ್ದು ತಮ್ಮದು? ಖಂಡಿತವಾಗಿಯೂ 100% ಹೇಳ್ತೇನೆ. ಇದಿಷ್ಟು ಅಲ್ಲಿ ಸಾಯಿ ಕೃಷ್ಣ ಜಗಲಿಯವರ ಸಹೋದರಿಯರು ಹೇಳುವಂಥದ್ದು. ನಮ್ಮ ತಮ್ಮ ಯಾವುದೇ ತಪ್ಪನ್ನು ಮಾಡಿಲ್ಲ, ಅವ ಖಂಡಿತವಾಗ್ಲೂ ಮತ್ತೆ ಹೊರಗೆ ಬರ್ತಾನೆ, ಯಾವುದೇ ತಪ್ಪಿನಲ್ಲಿ ಅವ ಭಾಗಿಯಾಗಿಲ್ಲ ಅನ್ನುವಂಥದ್ದು ಅವರ ಮನೆಯವರಾದಂಥ ಸಹೋದರಿಯರ ಮಾತಾಗಿರುವಂಥದ್ದು. ಕ್ಯಾಮ್ರಾಮನ್ ಆನಂದ್ ಜೊತೆ ರವಿ ಹಳ್ಳೂರು, ಪಬ್ಲಿಕ್ TV, ಬಾಗಲಕೋಟೆ.